ಇನ್ನೇನು ಆರಂಭ ಆಗಬೇಕು ಹುಣ್ಣಿಮೆ. ಅಷ್ಟೊತ್ತಿಗೆ ವಿರೋಧಿ ಶಕ್ತಿಗಳು ಆ ಮಂಟಪಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದರು. ಮಂಟಪ ಬೆಂಕಿ ಹಚ್ಚಿದರು. ತಕ್ಷಣವೇ ಅಲ್ಲಿದ್ದಂಥ ಕಾರ್ಯಕರ್ತರು ಅಳಿಸಿದರು. ಆಗ ಎಲ್ಲ ಭಕ್ತಾದಿಗಳು ಸಿಟ್ಟಿಗೆದ್ದು ದೊಡ್ಡ ಗುರುಗಳ ಹತ್ರ ಬಂದು, ಈಗ ನಡೆದಿದ್ದ ಘಟನೆ ಇದು, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಭಾಳ ಒತ್ತಾಯ ಮಾಡಿದರು. ಆಗ ದೊಡ್ಡ ಗುರುಗಳು ಒಪ್ಪಲಿಲ್ಲ. ಅವರ ವ್ಯಾವಹಾರಿಕ ಜ್ಞಾನ ಎಷ್ಟು ತೀವ್ರವಾಗಿತ್ತು ಅಂದರೆ, ಹಾಗೆ ಮಾಡಬೇಡಿ, ಆ ದುಷ್ಟ ಶಕ್ತಿಗಳಿಗೆ ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಚಿತ್ರದುರ್ಗದಲ್ಲಿ ನಡಿಬಾರದು ಅನ್ನುವ ಸಂಚಿನ ರೂಪ ಇದು. ನೀವು ಕಂಪ್ಲೇಂಟ್ ಕೊಟ್ಟರು ಅಂದರೆ FIR ಆಗುತ್ತೆ, ಪೊಲೀಸರು ಬರ್ತಾರೆ, ಇಲ್ಲಿ ಏನು ಅಶಾಂತಿ ವಾತಾವರಣ ಇದೆ ಅಂತ ಹೇಳಿ ನಿಮ್ಮ ಹುಣ್ಣಿಮೆ ಮಹೋತ್ಸವ ನಡೆಯದ ಹಾಗೆ ಆದೇಶ ಹೊರಡಿಸ್ತಾರೆ. ಹಾಗೆ ಮಾಡಿಕೊಡ್ದು ಏನು ಮಾಡಬೇಕು? ಪೊಲೀಸರು ಬಂದು ಹೇಳಿ, ಯಾರು ದುರುದ್ದೇಶದಿಂದ ಬೆಂಕಿ ಹಚ್ಚಿಲ್ಲ, ನಮ್ಮ ಕಾರ್ಯಕರ್ತರಿದ್ರಲ್ಲ ಇಲ್ಲೇ ಮಲ್ಕೊಂಡಿದ್ರು, ಬೀಡಿ ಸೇರ್ತಾ ಇದ್ರು, ಹತ್ಗಡಿದೆ ಅಂತಂದು, ಅದಕ್ಕೆ ಹತ್ಗಡಿದೆ ಹೊರತು ಯಾರು ಹಚ್ಚಿಲ್ಲ ಅಂತ ಹೇಳಿ. ಎಷ್ಟು ಜಾಣ್ಮೆದ ದೊಡ್ಡಗಳು ವ್ಯಾವಹಾರಿಕವಾಗಿ ತಿಳ್ಕೊಳ್ಳಿ. ಆಗ ಹೊರಟ್ಟಿ ಸಭಾಪತಿಗಳು ಹೇಳಿದ ಹಾಗೆ ದೊಡ್ಡಗುರುಗಳಿಗೂ ಮತ್ತು ನಿಜಲಿಂಗಪ್ಪನವರಿಗೂ, ಮೊದಲು ನಿಜಲಿಂಗಪ್ಪನವರು ನಮ್ಮ ಮಠದ ವಕೀಲರಾಗಿದ್ದವರೇ, ಆತ್ಮೀಯ ವಕೀಲರಾಗಿದ್ದವರು. ಅದರ ರಾಜಕೀಯ ಕಾರಣಕ್ಕೆ ಮುದ್ದು ಸಿದ್ದವೀರಪ್ಪನವರು ಮತ್ತು ಅವರ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಮಠದಿಂದ ದೂರ ಆದವರು. ಅದು ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಒಬ್ಬ ಹಳ್ಳಿ ಮನುಷ್ಯ, ಭಕ್ತ, ಶಿಷ್ಯ ಗುರುಗಳ ಹತ್ರ ಬಂದು, ಬುದ್ಧಿ, ನನ್ನ ಮಗು ಒಂದಿದ್ದು ನೌಕರಿ ಆಗಬೇಕಾಗಿದೆ, ತಾವೊಂದು ಶಿಫಾರಸು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟರೆ ತುಂಬ ಅನುಕೂಲವಾಗುತ್ತೆ ಅಂತ ಬೇಡ್ಕೊಂಡ. ಆಗ ಗುರುಗಳು, ನಾವು ಪತ್ರ ಕೊಟ್ಟರೆ ನಿಮ್ಮ ಮುಖ್ಯಮಂತ್ರಿ ನಿಜಲಿಂಗಪ್ಪ ಕೊಡ್ತಾನೇನೋ, ಒಂದು ಕೆಲಸ ಮಾಡು, ಹೋಗು ವಿಧಾನಸೌಧಕ್ಕೆ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡು, ಅವ್ರ ಎದುರಿಗೆ ನಮ್ಮನ್ನು ಚೆನ್ನಾಗಿ ಬೈಯಿ, ನಿನ್ನ ಕೆಲಸ ಆಗತ್ತೆ, ಹೋಗು ಅಂತೇಳಿ. ಅದರಂತೆ ಹೋದ ಅವನು, ಸಿಕ್ಕಾಬಟ್ಟೆ ಗುರುಗಳನ್ನ ಬೈದ, ನೌಕರಿ ಸಿಕ್ಬಿಡ್ತು. ವಾಪಸ್ ಬರುವಾಗ ಬೆಂಗಳೂರಿಂದ ಗುರುಗಳು ಕಂಡು, ಬುದ್ಧಿ, ತಮ್ಮನ್ನ ನಾನು ತುಂಬ ನಿಂದನೆ ಮಾಡಿದೆ, ಗುರು ನಿಂದನೆಗೆ ಪಾತ್ರ ಆಗಿದೆ ಅಂತ ಅವು ಕ್ಷಮಿಸಬೇಕು ಅಂದರು. ಗುರುಗಳು ಭಾಳ ಸಂತೋಷಪಟ್ಟು, ನೀನು ನೌಕರಿ ಸಿಕ್ತಲ್ಲ, ಭಾಳ ಸಂತೋಷ ಕಣೋ ಅಂತ ಹೇಳಿದ್ರು. ಇನ್ನೊಂದು ಘಟನೆ ಸಾಹಿತ್ಯ ವಲಯದಲ್ಲಿ ಗುರುಗಳ ಸಂಬಂಧ, ಜನಸಾಮಾನ್ಯರು, ಸಾಹಿತಿಗಳು, ರಾಜಕೀಯ ಧುರೀಣರು, ಎಲ್ಲ ವರ್ಗದವರ ವಿವಿಧ ಸಂಬಂಧಗಳಿದ್ದು, ಆ ವಿವಿಧ ಸಂಬಂಧಗಳಲ್ಲಿ ಯಾವ್ಯಾವ ರೀತಿ ಅವರು ಮಾರ್ಗದರ್ಶನ ಮಾಡಬೇಕು ಅವ್ರು ಮಾಡ್ತಾ ಇದ್ರು. ಒಂದು ಘಟನೆ, ಕೆಲವು ಸಾಹಿತಿಗಳಲ್ಲಿ ಮಠಪೀಠಗಳು ಅಂತಂದರೆ ಅವರಿಗೆ ಅಷ್ಟು ಗೌರವ ಇರಲ್ಲ. ಒಂದು ರೀತಿಯ ಏನು ಅಪವಿತ್ರ ಭಾವನೆ ಅವರಿಗೆ, ಕೆಲವರಿಗೆ ವೈಚಾರಿಕತೆ, ಸೋಕಾಳ್ ಇದು. ಒಬ್ಬರು ಆಗಿನ ಕಾಲದಲ್ಲಿ ಒಬ್ಬರು ಸಾಹಿತಿಗಳಿದ್ದರು, ಭಾಳ ಮಠಪೀಠಗಳನ್ನು ತುಂಬ ನಿಂದನೆ ಮಾಡ್ತಾ ಇದ್ರು. ಆದರೆ ದೊಡ್ಡ ಗುರುಗಳು ತರಳುಬಾಳು ಹುಣ್ಣಿಮೆಗೆ ಆಹ್ವಾನ ಮಾಡಲಿಕ್ಕೆ ಅವ್ರ ಹತ್ರ ಕಳಿಸಿದ್ರು. ಅವ್ರು ಯಾರು ಅಂತಂದರೆ ಚಂದ್ರಶೇಖರ ಪಾಟೀಲ್ ಅಂತ ಇದ್ರು, ಚಂಪಾ ಅಂತ ಕರಿತಾ ಇದ್ರು, ಚಂಪಾ ಅಂತ ಹೇಳಿ, ಕರೆದು ಬರಗ್ರಿ ಅಂತ ಹೇಳಿ. ಅದರಂತೆ ಅವ್ರು ಹೋದರು. ಹೋಗಿ ಅವ್ರನ್ನ ಕರೆದಾಗ ಅವರು ತುಂಬ ಅಗೌರವದಿಂದ ಗುರುಗಳ ಬಗ್ಗೆ ಮಾತಾಡಿ, ಆಯಿತು ನಾನು ಬರ್ತೀನಿ, ಆದರೆ ಬಂದಾಗ ನಾನು ನಿಮ್ಮ ಗುರುಗಳನ್ನ ಸಿಕ್ಕಾಬಟ್ಟೆ ಬೈತೀನಿ, ಆ ಬೈಯೋದನ್ನು ತಡ್ಕೊಳ್ಳೋ ಶಕ್ತಿ ನಿಮ್ಮ ಗುರುಗಳಿಗಿದ್ರೆ ನಾನು ಬರ್ತೀನಿ ಅಂತ ಅವರು ಧಾರಿಷ್ಠದ ಮಾತನ್ನು ಹೇಳ್ಕಳಿಸಿದ್ರು. ಅಲ್ಲಿ ಆಹ್ವಾನ ಮಾಡ್ಲಿಕ್ಕೆ ಹೋದಂಥ ಶಿಷ್ಯರು ವಾಪಸ್ ಬಂದು ಗುರುಗಳಲ್ಲಿ ಬೆನ್ನು ವಹಿಸ್ಕೊಂಡ್ರು. ಗುರುಗಳು ನಗ್ತಾ ಒಂದು ಪತ್ರ ಬರೆಸಿದ್ರು. ಏನು, ನಮ್ಮ ಗುರುಗಳು ಒಪ್ಪಿದ್ದಾರೆ, ನೀವೆಷ್ಟಾದರೂ ನಮ್ಮ ಗುರುಗಳು ಬೈಬೋದಂತೆ, ಗುರುಗಳೇನು ಬೇಜಾರಾಗಲ್ಲ, ಆದರೆ ಗುರುಗಳನ್ನು ಬೈಯೋದನ್ನು ಕೇಳಿದಂಥ ಶಿಷ್ಯರು ಸಿಟ್ಟಿಗೆ ಎದುರು ನಿಮ್ಮ ಕಾಲು ಮುರಿತಾರೆ, ನಿಮಗೆ ಹೊಡಿತಾರೆ, ಬಡಿತಾರೆ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಿಮಗಿದ್ರೆ ಬರ್ಬೋದು ಅಂತಂದು ದೊಡ್ಡ ಗುರುಗಳು ಪತ್ರ ಬರೆಸಿದ್ರು. ಎಂಥ ಒಂದು ಆತ್ಮಸ್ಥೈರ್ಯ, ಎಂಥ ಒಂದು ಆಧ್ಯಾತ್ಮಿಕ ಶಕ್ತಿ. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ, ಆರಿಗೂ ಅಂಜುವನಲ್ಲ ಅಂತ ಹೇಳಿ ಏನು ಬಸವಣ್ಣರು ಹೇಳ್ತಾರೆ. ಅಂಥ ಬಸವಣ್ಣವರ ಆ ನುಡಿಗನುಗುಣವಾಗಿ ಕೂಡಲ ಸಂಗನ ರಾಜತೇಜದಲ್ಲಿಪ್ಪೆವಾಗಿ ಇಪ್ಪೆನಾಗಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಲ್ಲ ಅನ್ನುವ ಮಾತಿಗೆ ಅಕ್ಷರಶಃ ಒಂದು ಉದಾಹರಣೆಯಾಗಿದ್ದವರು ಅಂತಂದರೆ
ನಮ್ಮ ಲಿಂಗೈಕ್ಯ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಸಭಾಪತಿಗಳಿಗೂ ಮಾಜಿ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಆಗಿನ ದೇವರಾಜ ಅರಸರ ಕಾಲದಲ್ಲಿ ಒಂದು ಗಾದೆ ಮಾದಿತ್ತು, ಸಿರಿಗೆರೆಯ ಗುರುಗಳು ಸೀನಿದ್ರು ಅಂದರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಒಂದು ಹೊಸ ಗಾದೆ ಮಾತು ಹುಟ್ಟಿತ್ತು. ಅದು ಈ ಮಠದ ಮೇಲೆ ಇಟ್ಟಿರತಕ್ಕಂಥ ನಿಮ್ಮ ಶ್ರದ್ಧಾ ಭಕ್ತಿ ಅಂತ ಶಕ್ತಿಯನ್ನು ಗುರುಗಳಿಗೆ ತಂದು ಕೊಟ್ಟಿತ್ತು ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಮುಂದೆ ಮಠದ ಮುಂದೆ ಈಗಿನ ಕಾಲಘಟ್ಟದಲ್ಲಿ ನಿನ್ನೆ ಮೊನ್ನೆ ಈಗ ನಡೆದಿದೆಯಲ್ಲ ಜಾತಿ ಸಮೀಕ್ಷೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ಮಾತುಗಳನ್ನು ಹೇಳಬೇಕಾಗತ್ತೆ. ಸನ್ಮಾನ್ಯ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಅವರು ವಿಧಾನ ಪರಿಷತ್ನಲ್ಲಿ ಸಭಾಧ್ಯಕ್ಷರಾಗಿ ಕೂತ್ಕೊಂಡಾಗ ಆಗುವ ಅನುಭವಕ್ಕಿಂತಲೂ ವಿಶಿಷ್ಟವಾದಂಥ ಅನುಭವ ನಮ್ಮ ಸಮಾರಂಭಗಳಲ್ಲಿ ಬಂದಾಗ ಆಗತ್ತೆ ಅಂತ ನಾವು ಭಾವಿಸ್ತೀವಿ. ಅಲ್ಲಿ ಕೂತ್ಕೊಂಡಾಗ ಅಲ್ಲಿರ್ತಕ್ಕಂಥ ಏನು ಇರ್ತಾರೆ ರಾಜಕೀಯ ನೇತಾರರು, ಅವರನ್ನ ಹಿಡ್ದಾಡೋದು ಇದೆಯಲ್ಲ, ಅದಕ್ಕಿಂತ ಕಷ್ಟ ಕೆಲಸ ಮತ್ತೊಂದಿಲ್ಲ ಅಂತ ಭಾವಿಸ್ತೀವಿ. ಅವನ್ನೆಲ್ಲರನ್ನೂ ಅವ್ರು ನಿಯಂತ್ರಿಸ್ತಾರೆ. ಯಾರಾದರೂ ಮಂತ್ರಿಗಳು ತಪ್ಪು ಹೇಳಿಕೆ ಕೊಟ್ಟರೆ ಅದನ್ನು ಖಂಡಿಸ್ತಾರೆ, ಯಾರಾದರೂ ಒಳ್ಳೇದಿದ್ರೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ಯಾವುದೇ ಸ್ವಾಗತ ಭಾಷಣ, ವಂದನಾರ್ಪಣೆ ಯಾವ ಇರಲ್ಲ, ಅಲ್ಲಿ ನೇರ ವ್ಯವಹಾರ. ಅದನ್ನು ಆ ಸ್ಥಾನದಲ್ಲಿ ಇರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರಿಗೆ ವಿಶೇಷ ಅನುಭವ ಇದೆ. ಎಷ್ಟೊಂದು 8 ಕಾಲಾವಧಿಯಲ್ಲಿ ಅವರು ಶಾಸಕರಾಗಿ, ಸಭಾಪತಿಗಳಾಗಿ, ಮಂತ್ರಿಗಳಾಗಿದ್ರಲ್ಲ ಮಂತ್ರಿಗಳಾಗಿದ್ದಿಲ್ಲ, ಆಗಿದ್ರಿ. ವಿಶೇಷ ಅನುಭವ ಇದೆ. ಇರುವರು ಸಹ ರಾಜಕೀಯ ಪಕ್ಷ ಭೇದ ಇದ್ರೂ ಸಹ ಸಾಮಾಜಿಕ ಕಳಕಳಿ ಇದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರಾಜಕೀಯ ಧೋರಣರಿಗೆ. ನಾವು ಹೇಳೋದೇನು ಅಂದರೆ, ಇವತ್ತೇನು ಜಾತಿ ಸಮೀಕ್ಷೆ ಮಾಡ್ಲಿಕ್ಕೆ, ಜಾತಿ ಏನು ಗಣತಿ ಸಮೀಕ್ಷೆ ಅಂತ ಏನಿದೆ, ಅದರ ಉದ್ದೇಶ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಇದ್ರ ಬಗ್ಗೆ, ಸಮೀಕ್ಷೆ ಬಗ್ಗೆ ನಮ್ಮದು ತಕರಾರಿಲ್ಲ. ಆದರೆ ನಿಮ್ಮ ಸಮೀಕ್ಷೆ ಅದರ ಗುರಿ ಏನಾಗಬೇಕು ಅಂದರೆ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ ಕಡೆಗೆ ನಿಮ್ಮ ಗುರಿ ಇರಬೇಕು ಹೊರತು ಈ ಜಾತಿ ಕಡೆಗೆ ಯಾಕೆ ನಿಮ್ಮ ಇದು ಕಣ್ಣು ಅನ್ನೋದು ನಮ್ಮ ಅಸಮಾಧಾನ. ಜಾತಿಗೆ ಯಾಕೆ? ಇದು ಜಾತ್ಯತೀತ ರಾಷ್ಟ್ರ, ಇದು ಸೆಕ್ಯುಲರ್ ಸ್ಟೇಟ್. ಇದು ಈ ಜಾತ್ಯತೀತ ರಾಷ್ಟ್ರದಲ್ಲಿ ನೀವು ಜಾತಿಗಳನ್ನು, ಉಪಜಾತಿಗಳನ್ನು, ಉಪಜಾತಿಗಳನ್ನು ಗಣಕೀಕರಣ ಮಾಡ್ತಕ್ಕಂಥದ್ದು ರಾಜ್ಯದ ಜನತೆಯ ಒಂದು ಮಾನಸಿಕ ಆರೋಗ್ಯಕ್ಕೆ ಬಹುದೊಡ್ಡ ಕುಠಾರಾಘಾತ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಜಾತಿಗಳು ಯಾಕೆ ಬೇಕು? ಎಷ್ಟು ಈಗ ಏನಾಗಿದೆ ಅಂದರೆ, ಬಹಿರಂಗವಾಗಿ ಯಾರಾದರೂ ಜಾತಿಯನ್ನು ಕೇಳೋದಿದೆಯಲ್ಲ, ಅದು ಅಸಭ್ಯತನ ಅನ್ನೋದು ನಿಮಗೆ ಗೊತ್ತಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವಾಗ, ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎದುರ ಬದ್ರು ಕೂತಿರ್ತಕ್ಕಂಥವ್ರು ನಿಮ್ಮ ಒಳಗೆ ಮನಸ್ಸಿರುತ್ತೆ, ಇವ್ರು ಯಾವ ಜಾತಿಯರು ಅಂತಂದು ತಿಳ್ಕೋಬೇಕು ಅಂತ. ಅದು ಯಾರೋ ಬಹಿರಂಗವಾಗಿ ಕೇಳಲ್ಲ. ನಿಮ್ಮ ಹೆಸರೇನು? ಅಲ್ಲಿಂದ ಶುರು ಮಾಡ್ತಾರೆ. ಗೊತ್ತಾಗಲ್ಲ ಅವ್ರು ಯಾವ ಜಾತಿ ಅಂತ. ನಿಮ್ಮಪ್ಪರ ಹೆಸರೇನು? ನಿಮ್ಮವ್ವನ ಹೆಸರೇನು? ಯಾವ ಊರ್ನವರು? ಕೇಳ್ತಾ ಕೇಳ್ದು, ಓ ನೀವು ನಮ್ಮರೇ, ನಾವು ಯಾರೋ ಬೇರೆಯವರು ಅಂತ ತಿಳ್ಕೊಂಡಿದ್ದೀವಿ ಅಂತಾರೆ. ಹೌದಾ ಇಲ್ಲೋ? ಓ ನೀವು ನಮ್ಮರೆಯ, ನಾವು ಯಾರೋ ಬೇರೆಯವರು ಅಂತ ತಿಳ್ಕೊಂಡಿದ್ದೇವೆ ಅಂತ. ಇಷ್ಟು ಜಾತಿಯ ಬಗ್ಗೆ ಬಹಿರಂಗವಾಗಿ ಯಾರು ಕೇಳ್ತಕ್ಕಂಥ ಒಂದು ಇಲ್ಲ ಅಸಭ್ಯತನ. ಅದು ಇಂಗ್ಲೀಷ್ನ ಅದಕ್ಕೆ ಹೇಳ್ತಾರೆ, ನೆವರ್ ಆಸ್ಕ್ ಎ ಮ್ಯಾನ್ ದಿ ಸ್ಯಾಲರಿ ಆಫ್ ಎ ಮ್ಯಾನ್ ಅಂಡ್ ದಿ ಏಜ್ ಆಫ್ ಎ ವುಮನ್ ಅಂತ. ಗಂಡಸರ ಸಂಬಳ ಎಷ್ಟು ಅಂತ ಕೇಳಬಾರ್ದಂತೆ, ಹೆಣ್ಣು ಮಕ್ಕಳ ವಯಸ್ಸು ಎಷ್ಟು ಅಂತ ಕೇಳಬಾರ್ದಂತೆ. ಇಷ್ಟು ಹೀಗಿರುವಾಗ ನೀವು ಇಡೀ ರಾಜ್ಯದ ಜನತೆಯ ಜಾತಿಯನ್ನು, ಉಪಜಾತಿಯನ್ನು ಕೇಳ್ತಾ ಹೋಗೋದಿದೆಯಲ್ಲ, ಅದು ದೊಡ್ಡ ಒಂದು ಮುಂದೆ ಜಾತಿ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಸಮೀಕ್ಷೆ ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಸಾಮಾಜಿಕವಾಗಿ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕವಾಗಿ ನಮ್ಮ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಇಟ್ ಇಸ್ ಹೈಲಿ ಇಂಪಾಸಿಬಲ್, ಐ ಟೆಲ್ ಯು. ಬಸವಣ್ಣವ್ರು ಮಾಡಿದ್ರು ಅದನ್ನ. ಸಮೀಕ್ಷೆ ಮಾಡಲ್ಲ, ನೋಡಿದ್ರು, ಅಧ್ಯಯನ ಮಾಡಿದ್ರು, ಮಾಡಿ
ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದೊಳು ಓಲಾಡಲಾರೆನು, ನಿಮ್ಮ ಪಾದಕ್ಕೆ ಕೀಳಾಗಿರಿಸು ಕೂಡಲು ಸಂಗಮ ದೇವ ಅಂತ ಹೇಳ್ತಾರೆ. ಅವರು ಜಾತಿಯಿಂದ ಅವರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಬಸವಣ್ಣವರಿಗೆ ಅವರು ಬ್ರಾಹ್ಮಣರು ಜಾತಿಯಿಂದ ಮೇಲ್ವರ್ಗಕ್ಕೆ ಸೇರಿದವರು. ಯಾವುದೇ ಅವರಿಗೆ ಸಾಮಾಜಿಕವಾಗಿ ಯಾವುದೇ ತೊಂದರೆ ಇರಲಿಲ್ಲ ಅವರಿಗೆ. ಆದರೂ ಸಹ ಕೆಳ ಸ್ತರದಲ್ಲಿ ಬಿದ್ದಂಥ ಜನರ ಬಗ್ಗೆ ಅವರಿಗೆ ಕಾಳಜಿ ಇತ್ತು. ಅದಕ್ಕೆ ಬರೀತಾರೆ, ಶೆಟ್ಟಿ ಎಂಬೆನೆ ಶಿರಿಯಾಳನ, ಡೋಹಾರನೆಂಬೆನೆ ಕಕ್ಕಯ್ಯನ, ಮಾದರನೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಅನ್ನೋದನ್ನ ಇವತ್ತಿನ ಸರ್ಕಾರ ಈ ವಚನವನ್ನು, ಬಸವಣ್ಣವ್ರ ವಚನವನ್ನು, ಬರೀ ಭಾವಚಿತ್ರವನ್ನು ನೀವು ಗೌರವಿಸಿ ಸಾಲದು, ಈ ವಚನವನ್ನು ಗೌರವಿಸಬೇಕು ಅಂತ ನಾವು ಹೇಳಕ್ ಬಯಸ್ತೀವಿ. ಆನು ಹಾರುವನೆಂದರೆ, ನಾನು ಬ್ರಾಹ್ಮಣ ಅಂತಂದ್ರೆ ಕೂಡಲ ಸಂಗಮ ದೇವ ನಗುವನಯ್ಯ, ನಾನು ನೋಡಿ ನಗ್ತಾರೆ ಅಂತ. ನಾನು ಉತ್ತಮ ಜಾತಿಯನ್ನು ಬ್ರಾಹ್ಮಣರನ್ನು ಅಂತ ಹೇಳ್ಕೊಂಡ್ರೆ ದೇವ್ರು ನಗ್ತಾನೆ ಅಂತ ಹೇಳಿ. ಹಾಗೆ ನೀವು ಘನ ಸರ್ಕಾರ, ರಾಜ್ಯ ಸರ್ಕಾರ, ಇವತ್ತಿನ ಸರ್ಕಾರ ಜಾತಿಗಳನ್ನು ಗುರ್ಸಿ ಜಾತಿ ಸಂಘರ್ಷಕ ಮಾಡಿದ್ರೆ ದೇವರು ಕ್ಷಮಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನೀವು ಆ ಸಮಾನತೆ ತರಬೇಕು ಅಂದ್ರೆ ಅದು ಧರ್ಮದ ಬಲ್ಲಂತರು, ಧರ್ಮದ ಕಟ್ಟೆಯಲ್ಲಿ ಬಹಳ ವಿಷಾದನೀಯ, ಧರ್ಮದ ಕಟ್ಟೆಯಲ್ಲಿ ಕುಳಿತವರು ಸಹ ಇದನ್ನ ಒಳಗಾಗ್ತಾ ಇದ್ದಾರೆ. ಬಹಳ ದುರದೃಷ್ಟಕರ. ನಾವೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಇದು ಬಹಿರಂಗವಾಗಿ ನಾವೀಗ ನಿಮಗೆ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕಲ್ಲ, ನಿಮಗೇನೆ. ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ನೀವು. ಈಗೇನು ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಿದಾರ, ನಾವು ಆದಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಅನಿವಾರ್ಯ, ಕಾನೂನು ಕಾರಣಕ್ಕಾಗಿ ನಾವು ಕೊಡಬೇಕಾಯ್ತು. ನಾವು ಎಷ್ಟು ನಮಗೆ ಬಹಳ ಅಸಹ್ಯ ಅನಿಸ್ಬಿಡಿದೆ. ನಾವು ಬಹಿರಂಗವಾಗಿ ನಮ್ಮ ಮಠದ ಶಿಷ್ಯರಿಗೆ ನೀವು ಇಂಥ ಉಪಜಾತಿಯರು, ಇಂಥ ಜಾತಿಯವರು ಅಂತ ಬರೀರಿ ಅಂತ ಹೇಳಲಿಕ್ಕೆ ಮನಸ್ಸೆಲ್ಲದ ಮನಸ್ಸಿನಲ್ಲಿ ಅನಿವಾರ್ಯವಾಗಿ ಕಾನೂನಿಗಾಗಿ ನಾವು ಹೇಳಬೇಕಾದಂಥ ದುಸ್ಥಿತಿ ಒಳಗೆ ಬಂದಿದ್ರಿಂದ ನಾವು ಹೇಳಬೇಕಾಯ್ತು, ಅನಿವಾರ್ಯತೆ ಬಂದಿದ್ರಿಂದ.